ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಅಡಿಗೆ ಸಿಬ್ಬಂದಿಯೊಬ್ಬರು ಮದ್ಯಪಾನವನ್ನು ಮಾಡಿ ಅಸಭ್ಯವಾಗಿ ವರ್ತಿಸಿ ಹಾಡುಗಳನ್ನು ಹಾಕಿಕೊಂಡು ವಿಚಿತ್ರವಾಗಿ ನೃತ್ಯ ಮಾಡಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗಿದೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಚಾಕವೇಲು ಗ್ರಾಮದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಅಡುಗೆ ಸಿಬ್ಬಂದಿಯಾಗಿರುವಂತಹ ಸರೋಜಮ್ಮ ಏನಿದ್ದಾರೆ, ಅವರು ಮದ್ಯಪಾನವನ್ನು ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಹಾಡುಗಳನ್ನು ಹಾಕ್ಕೊಂಡು ಹಾಡೋದು, ಕುಣಿಯೋದು, ವಿಕಾರವಾಗಿ ನೃತ್ಯವನ್ನು ಕೂಡ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದರ ಬಗ್ಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಮಾಹಿತಿ ತಿಳಿದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ತೇಜನಂದ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆ ಸಿಬ್ಬಂದಿ ಸರೋಜಮ್ಮ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದಾರೆ ಕೂಡ. ಅಡುಗೆ ಸಿಬ್ಬಂದಿ ಸರೋಜಮ್ಮ ಏನಿದ್ದಾರೆ, ಮದ್ಯಪಾನ ಮಾಡಿ ಅಸಭ್ಯವಾಗಿ ವರ್ತಿಸಿರೋದು ವಿಡಿಯೋದಲ್ಲಿ ಸಾಬೀತಾಗಿದೆ. ಇವರನ್ನು ಕೂಡಲೇ ನಾವು ಕೆಲಸದಿಂದ ಅಮಾನತು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಬಾವನೆ ಹೋಗಿ ಒಬ್ಬರಿಗೆ ಇಷ್ಟ ಇದೆ, ಒಬ್ಬರಿಗೆ ಇಲ್ಲ. ನಾನು ಹೋಗ್ತೀನಿ ಮನೆಗೆ. ನಾನು ಹೋಗ್ತೀನಿ ಮನೆಗೆ. ಒಬ್ಬರಿಗೆ ಇಷ್ಟ ಇದೆ, ನಾನು ಇಷ್ಟ ನನಗೆ ಇಷ್ಟ. ಅವ್ರಿಗೆ ಇಷ್ಟ ಇಲ್ಲ ಇರ್ಬೇಕಂತ, ಇವ್ರಿಗೆ ಇಷ್ಟ ಇಲ್ಲ. ನಾನು ಹೋಗ್ತೀನಿ ಮನೆಗೆ. ನಾನು ಇಲ್ಲೇ ಕದ ತಾಲೂಕು ಆಫೀಸರ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ. ಅವ್ರನ್ನ ಇವತ್ತೇನೆ ಅಮಾನತುಗೊಳಿಸ್ತೀನಿ. ಅವರು ಪರ್ಮನೆಂಟ್ ಆಗಿರೋದ್ರಿಂದ, ನಾನೇ ಶಿಸ್ತು ಪ್ರಾಧಿಕಾರ ಆಗಿರೋದ್ರಿಂದ ಅವ್ರನ್ನ ಸೇವೆಯಿಂದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅವ್ರನ್ನ ಅಮಾನತುಗೊಳಿಸ್ತೀನಿ. ಒಂದು ಮತ್ತು ಎರಡನೇದು, ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರೋ ವೆಂಕಟರಮಣ ಅನ್ನೋರು, ಅವರು ಸಹ ಇವರಿಬ್ಬರು ಕಿತ್ತಾಡಿಕೊಂಡು ಅಲ್ಲಿ ಮಕ್ಕಳು ಓದೋ ವಾತಾವರಣವನ್ನು ಮತ್ತು ಹಾಸ್ಟೆಲ್ನ ವಾತಾವರಣ ಕೆಡಿಸ್ತಾ ಇರೋದ್ರಿಂದ ಮತ್ತು ಅವ್ರ ಬಗ್ಗೆಯೂ ಸಹ ಸಾಕಷ್ಟು ದೂರುಗಳು ಮಕ್ಕಳು ಮತ್ತು ಇತರೆ ಸಿಬ್ಬಂದಿಯವರು ಮತ್ತು ನಮ್ಮ ವಾರ್ಡನ್ರವರು ಸಹ ತಿಳಿಸಿರ್ತಾರೆ. ಇವಾಗ ಸುದೀರ್ಘವಾಗಿ ನಾನು ಒಂದು ಅರ್ಧ ಗಂಟೆಯಿಂದ ಎಲ್ಲ ಪ್ರತಿಯೊಂದು ನನ್ನ ಮಕ್ಕಳ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನಿ. ಅವ್ರ ವಿರುದ್ಧನೂ ಸಹ ಈಗಾಗಲೇ ಅವ್ರು ಔಟ್ಸೋರ್ಸ್ ಇರೋದ್ರಿಂದ ಅವ್ರನ್ನ ಸಂಬಂಧಪಟ್ಟ ಏಜೆನ್ಸಿಗೆ ಈಗಾಗಲೇ ತಿಳಿಸಿದ್ದೀನಿ. ಅವ್ರನ್ನ ಆ ಸಿಬ್ಬಂದಿನ ಹಿಂಪಡೆದು ಬೇರೆ ಸಿಬ್ಬಂದಿನ ಒದಗಿಸಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರ ಮೇಲೂ ಸಹ ಕ್ರಮ ಕೈಗೊಂಡಿದ್ದೀನಿ. ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ವಾರ್ಡನ್ಗೂ ಸಹ ಅವ್ರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡೋಕ್ಕೆ ಮತ್ತು ಈ ವಿದ್ಯಾರ್ಥಿ ನಿಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಓದ್ತಾ ಇದ್ದು, ವಾಸಿಸ್ತಾ ಇದ್ದು. ಸೊ ಯಾವುದೇ ಥರ ಈ ಥರ ಅಡುಗೆಯವ್ರ ಮಧ್ಯೆ ಈ ಥರ ಗಲಾಟೆಗಳು ಇನ್ನೊಂದು ಆಗದಂಗೆ ನೀಟಾಗಿ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಹಾಸ್ಟೆಲ್ನ ನಡೆಸಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ನಾವು ಕೇಳ್ಪಟ್ಟಂಗೆ ಇಲ್ಲಿ ಒಳಗಡೆ ಏನೂ ಗಲಾಟೆ ನಡೆದಿಲ್ಲ. ಅವ್ರು ಏನೋ ವೈಯಕ್ತಿಕವಾಗಿ ಆಚೆ ಗಲಾಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.